ನನ್ನೆಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಹಾಗೂ ಕಂಟಿನ್ಯೂ ಆಗಿ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ. ಹಾಗೂ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಲ್ಲಿಗೆ ಗಿಡ ನಾನು ಶಿಫ್ಟ್ ಮಾಡಿದೆ, ಹಾಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳುವ ಯಾಕೆ ಶಿಫ್ಟ್ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದೇನೆ. ನೋಡಿ, ಇಲ್ಲಿ ತುಂಬ ಬಿಸಿಲಿದೆ ಆಯಿತಾ. ಈ ಕಡೆ ಬಿಸಿಲು ಒಂದು 5 ಅವರು ಸಿಗೋದಿಲ್ಲ ನಮಗೆ, 4 ಅವರ್ಸ್ ಸಿಗ್ಬೋದೇನೋ ಅಷ್ಟೇ. ಸ್ವಲ್ಪ ಬಿಸಿಲು ಸ್ವಲ್ಪ ನೆರಳು ಹಾಗೆ ಬರ್ತದೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಶಿಫ್ಟ್ ಮಾಡಿದೆ. ಅಲ್ಲಿ ಮಣ್ಣು ತಂದು ಹಾಕುವಾಗ ನಾನು ಅಲ್ಲಿಗೆ ಶಿಫ್ಟ್ ಮಾಡಿದೆ. ಮೊದಲು ನಾನು ಇಲ್ಲೇ ಈಚೆನೆ ಇಟ್ಟದ್ದಾಗಿತ್ತು, ಕೆಳಗಿಂದ ಮೇಲವರೆಗೂ ಇಟ್ಟದ್ದಾಗಿತ್ತು. ಮತ್ತು ಮಣ್ಣು ಹಾಕಬೇಕಲ್ಲ, ಲಾರಿದು ಮಣ್ಣು ತಂದು ಇಳಿಸ್ಬೇಕಲ್ಲ, ಹಾಗಾಗಿ ನಾನು ಇಲ್ಲಿಂದ ಆಚೆ ಶಿಫ್ಟ್ ಮಾಡಿದೆ. ಅದಕ್ಕೆ ನೆರಳಲ್ಲಿ ಇಟ್ಬಿಟ್ಟು ಹೇಗೆ ದಟ್ಟವಾಗಿ ಬೆಳೆದಿದೆ ನೋಡಿ. ಇದು ಆ್ಯಕ್ಚುಲಿ ಹೀಗೆ ಬೆಳಿಬಾರ್ದಾಯ್ತಾ. ಇದು ಮ್ಯಾಂಗ್ಳೂರ್ ಮಲ್ಲಿಗೆ ಹೌದು, ಆದರೆ ಈ ಥರ ಬೆಳಿಬಾರ್ದು. ಈ ಥರ ಬೆಳೆದ್ರೆ ಹೋಯಿತು, ಮಲ್ಲಿಗೆ ಗಿಡ ಹೂ ಬರೋದಿಲ್ಲ ಈ ಥರ ಬೆಳೆದರೆ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಸಹ ಹೇಳಿದ್ದೆ, ಹಿಂದೆ ವಿಡಿಯೋ ಮಾಡುವಾಗ ಸಹ ಹೇಳಿದ್ದೆ ಹೀಗೆ ಬೆಳಿಬಾರ್ದು ಅಂತೇಳಿ. ಇದು ಸಹ ಕೂಡಿ ಕಟ್ ಮಾಡಲಿಕ್ಕೆ ಸಹ ದಿನ ಕಟ್ ಮಾಡಲಿಕ್ಕೆ ಬೇಜಾರಾಗ್ತದೆ. ಚೆಂಡೆ ಬಂದರೆ ಸಹ 3-4 ಹೂ ಇರ್ತದೆ ಅಷ್ಟೇ ಒಂದು ಚೆಂಡೆಯಲ್ಲಿ, ಅಷ್ಟೇ, ಜಾಸ್ತಿ ಇರುವುದಿಲ್ಲ. ಎಲ್ಲ ಎಲೆಗಳಲ್ಲೂ ಕವಲು ಹೊಡೆದು ಬಂದರೆ ಮಾತ್ರ ಚೆಂದ ಕಾಣಿಸ್ತದೆ. ಇಲ್ಲಿ ಕೆಲವೇ ಗಿಡಗಳು ಹಾಗೆ ಉಂಟು, ನಾನು ನಿಮಗೆ ತೋರಿಸ್ತೇನೆ ಹೇಗಿದೆ ಅಂತೇಳಿ. ನೋಡಿ, ಈ ಗಿಡ ಎಲ್ಲ ಹೇಗೆ ಬಂದಿದೆ ನೋಡಿ. ಈ ಚಿಕ್ಕದಾದರೂ ಕೂಡ ಒಂದೊಂದು ಗಿಡದಲ್ಲಿ ಒಂದೊಂದು ಫೋಲ್ಡ್ ಸಿಗ್ತದೆ ಒಮ್ಮೊಮ್ಮೆ. ಆದರೆ ಇದರಲ್ಲಿ ಆದ ಗಿಡದಲ್ಲಿ ಉಂಟಲ್ಲ, ದಟ್ಟವಾಗಿ ಬೆಳೆದಿದೆಯಲ್ಲ, ಅದರಲ್ಲಿ 7 ಗಿಡಕ್ಕೆ 1 ಫೋಲ್ಡು ಸಿಗ್ತದೆ ಅಷ್ಟೇ. ನೋಡಿ ಈ ಗಿಡ ಎಷ್ಟು ಚೆಂದ ಬಂದಿದೆ ನೋಡಿ. ಆ್ಯಕ್ಚುಲಿ ಮಲ್ಲಿಗೆ ಗಿಡ ಈ ಥರ ಬರಬೇಕಾಯ್ತಾ. ಈ ಥರ ಬಂದರೆ ಮಾತ್ರ ನಮಗೆ ಒಳ್ಳೆಯದಾಗಿ ಹೂ ಸಿಗ್ತದೆ, ಇಲ್ಲಾಂದರೆ ಹೂ ಸಿಗೋದಿಲ್ಲ ಆಯಿತಾ. ಈ ಸರಿ ಮಾತ್ರ ನಾನು ಮಲ್ಲಿಗೆ ಗಿಡವನ್ನು ಒಳಗಡೆ ಇಟ್ಕೊಳ್ಬೇಕು. ಯಾಕಂತ ಹೇಳಿದರೆ ಮಲ್ಲಿಗೆ ಗಿಡ ತುಂಬ ಕೆಳಗೆ ಹೋಗಿದೆ ನಂದು. ಅದು ಗೆಲ್ಲುಗಳೆಲ್ಲ ಉಂಟಲ್ಲ, ಅದು ಕೆಳಗೆ ಇದ್ರುಂಟಲ್ಲ, ಮಳೆಗಾಲದಲ್ಲಿ ನಾವು ಪ್ಲಾಸ್ಟಿಕ್ ಕಟ್ಟಲಿಕ್ಕೆ ಆಗೋದಿಲ್ಲ ಮಲ್ಲಿಗೆ ಗಿಡಕ್ಕೆ. ಹಾಗಾಗಿ ಸ್ವಲ್ಪ ನಾವು ಅರ್ಧಕ್ಕೆ ಮಣ್ಣು ಹಾಕಿಬಿಟ್ಟು ಅದರಿಂದ ಮೇಲೆ ನೆಟ್ಟಿದ್ರೆ ಆಗ್ತಿತ್ತು. ನನಗೆ ಆವಾಗ ನೆಡುವಾಗ ಸಹ ಮಣ್ಣಿರಲಿಲ್ಲ, ಹಾಗಾಗಿ ಸ್ವಲ್ಪ ಕೆಳಗೆ ನೆಟ್ಟೆ. ಇವಾಗ ಅದನ್ನು ಮಳೆ ಈಗ ಸಾಕಿದ್ದೇನೆ, ಮತ್ತು ಮಳೆಗಾಲಕ್ಕೆ ಸಾಯಿಸೋದಾಗ್ತದೆ. ಹಾಗಾಗಿ ಸರಿ ಏನಾದರೂ ಸೇಫ್ಟಿ ಮಾಡಬೇಕಂತಿದ್ದೇನೆ. ದೇವರು ಏನು ನಡೆಸ್ಕೊಡ್ತಾನಂತ ಗೊತ್ತಿಲ್ಲ, ಎಲ್ಲ ದೇವರ ಮೇಲೆ ಬಿಟ್ಟಿದ್ದೇನೆ. ಹಾಗಾಗಿ ನೋಡಿ, ನನ್ನ ಮಲ್ಲಿಗೆ ಗಿಡಕ್ಕೆ ಒಂದಟ್ಟಿ ಹೂ ಸಿಗಬೇಕು, ಆದರೆ ನನಗೆ 2 ಚೆಂಡು ಹೂ ಸಿಗ್ತದೆ ಅಷ್ಟೇ. ನನಗೆ ಬೇಜಾರಾಗ್ತಾ ಉಂಟು. ಇಷ್ಟು ದಿನ ನಾನು ಹೂವು ಆಗಿರೋ ಚೆಂಡೆಯನ್ನು ಮುರಿತಿದ್ದೆ, ಈಗ ಹುಳ ಬಿದ್ದ ಚೆಂಡೆಯನ್ನು ಮುರಿತಾ ಇದ್ದೇನೆ. ಇದು ಯಾಕೆ ಅಂತ ಹೇಳಿದರೆ, ನನ್ನ ಮಲ್ಲಿಗೆ ಗಿಡಕ್ಕೆ ನಾನು ಮೇಲಿಂದ ಫರ್ಟಿಲೈಸರ್ ಕೊಟ್ಟಿದ್ದೆ ಆಯಿತಾ, ಹಿಂಡಿದು ಫರ್ಟಿಲೈಸರ್ ನಾವು ಹಾಕಿದರೆ ಅದಕ್ಕೆ ವೈಟ್ ಪ್ಲೇಸ್ ಹುಡ್ಕೊಂಡು ಬರ್ತದೆ ಆಯಿತಾ. ನಾವು ಅದಕ್ಕೆ ಮನೆ ಕಟ್ಟಿ ಕೊಡೋದು ಬೇಡ, ಅದೇ ಮನೆ ಕಟ್ಟಿ ಕೂತ್ಕೊಳ್ತದೆ. ನಾನು ಹಾಕಿದೆ 1 ವಾರದ ಮೊದಲು ಮದ್ದು ಹಾಕಿದೆ. ಅದರ ನಂತರ ಮತ್ತೆ 2 ದಿನ ಬಿಟ್ಟು ಮತ್ತೆ ಕಹಿ ಬೇವಿನ ಹಿಂಡಿ ಹಾಕಿದೆ, ನೋಡಲಿಕ್ಕೆ ಆಗದೆ. ಪುನಃ ಮತ್ತೆ ನಿನ್ನೆ ಮದ್ದು ಹಾಕಿದೆ. ಆದರೆ ನೋಡಿ ಹೇಗೆ ಹುಳ ಉಂಟು ಅಂತೆ. ಇನ್ನು ಹಾರ್ತಾನೇ ಇದೆ, ಹೋಗ್ತಾನೇ ಇಲ್ಲ. ಎಷ್ಟು ಹಾಕಿದರೆ ಸಹ ಹೋಗ್ತಾನೇ ಇಲ್ಲ. ಜಾಗದಲ್ಲಿ ಸಹ ಸ್ವಲ್ಪ ದೋಷ ಕೂಡ ಆಗಿದೆ. ಎಂತ ಮಾಡಲಿಕ್ಕಿಲ್ಲ, ಎಷ್ಟು ಹಾಳಾಗ್ತದೆ ಅಷ್ಟು ಹಾಳಾಗಲಿ, ಮತ್ತೆ ಉಳಿದದ್ದು ನನಗೆ. ಹಾಗಾಗಿ ನಾನು ಮಾಡುವಷ್ಟು ಪ್ರಯತ್ನ ಮಾಡಿದೆ. ನನಗೆ ನೋಡಿ, ಇಲ್ಲಿ ಬದನೆ ಗಿಡ ಉಂಟಲ್ಲ, ಇಲ್ಲಿ ಮನೆ ಕಟ್ಟಿ ಕೂತಿದೆ ಅದು. ನಿನ್ನೆ ಸಹ ಇದಕ್ಕೆಲ್ಲ ಮದ್ದು ಹಾಕಿದ್ದೇನೆ, ಬದನೆಕಾಯಿ ಗಿಡಕ್ಕೆಲ್ಲ ಮದ್ದು ಹಾಕಿದ್ದೇನೆ. ಆದರೆ ಸಹ ಹೋಗಲಿಲ್ಲ. ನನ್ನ ಮಲ್ಲಿಗೆ ಗಿಡದ ಹತ್ರ ಏನೇನೋ ಇರ್ತದೆ, ಇರಲಿ ಪರವಾಗಿಲ್ಲ, ಎಲ್ಲ ದೇವರಿಗೆ ಬಿಟ್ಟದ್ದು. ಹಾಗಾಗಿ ನಿಮಗೆ ಬೇಕಾಗಿದ್ದನ್ನು ಮಾತ್ರ ನಾನು ಹೇಳ್ತೇನೆ, ನಿಮಗೆ ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ಹೇಳ್ತೇನೆ, ಬೇರೆ ಯಾವುದು ನಾನು ಹೇಳೋದಿಲ್ಲ. ನೋಡಿ, ನೀವು ಮಲ್ಲಿಗೆ ಗಿಡಕ್ಕೆ ಯಾವ ಗೊಬ್ಬರ ಹಾಕ್ತೀರಿ, ಎಷ್ಟು ದಿನಕ್ಕೊಮ್ಮೆ ಹಾಕ್ತೀರಿ ಅಂತೆಲ್ಲ ಕೇಳ್ತೀರಲ್ಲ. ಆ್ಯಕ್ಚುಲಿ ಜಾಸ್ತಿ ಗೊಬ್ಬರ ಹಾಕಿದರೆ ಕೂಡ ದಟ್ಟವಾಗಿ ಬೆಳೀತದೆ ವಿನಃ ಹೂ ಬರೋದಿಲ್ಲ. ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು, ಬಿಸಿಲು ತುಂಬ ಇಂಪಾರ್ಟೆಂಟ್ ಇದೆ ಮಲ್ಲಿಗೆ ಗಿಡಕ್ಕೆ. ಹಾಗೆ ಬಿಸಿಲು ಎಷ್ಟುಂಟು ಆ ಟೈಮಿಗೆ ನೀರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ನನ್ನ ಮಲ್ಲಿಗೆ ಗಿಡಕ್ಕೆ ನೀರು ಕೂಡ ಕಡಿಮೆ ಆಗ್ತಾ ಉಂಟು. ನೀರು ಕಡಿಮೆ ಆದಾಗ ಬಂದ ಮೊಗ್ಗುಗಳೆಲ್ಲ ಚಿಕ್ಕದಾಗ್ತದೆ, ಆಮೇಲೆ ಓಪನ್ ಆಗ್ತದೆ. ಮಾರ್ನಿಂಗ್ಗೆ ಓಪನ್ ಆಗಿರ್ತದೆ, ಅದು ಮಾರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮಗೆ ನಾನು ಹೇಳ್ತಿದ್ದೇನೆ, ಗೊಬ್ಬರ ಎಷ್ಟು ಇಂಪಾರ್ಟೆಂಟೋ ನಾವು ಹಾಕ್ತೇವೆ ನೋಡಿ, ಅಷ್ಟೇ ಬಿಸಿಲು ಕೂಡ ಬೇಕು, ನೀರು ಕೂಡ ಬೇಕು, ಗಾಳಿ ಕೂಡ ಬೇಕು. ಇಲ್ಲ ಅಂದರೆ ನಮಗೆ ಹೂ ಸಿಗೋದಿಲ್ಲ ಆಯಿತಾ. ಬಿಸಿಲು ತುಂಬ ಇಂಪಾರ್ಟೆಂಟು. ಯಾರೆಲ್ಲ ನೋಡಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವೆಲ್ಲರೂ ನನಗೆ ನಾನೆಂತ ಹೇಳೋದು ಅಂತ ಹೇಳಿದರೆ, ನಿಮ್ಮ ಮಲ್ಲಿಗೆ ಗಿಡ ಬಿಸಿಲಲ್ಲುಂಟಾ ನೆರಳಲ್ಲುಂಟಾ ಅದನ್ನು ನೀವು ಅಬ್ಸರ್ವ್ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡಿರೋದು. ನನಗೆ ನೀವು ಕಮೆಂಟ್ ಮಾಡಿದರೆ ಬಿಸಿಲು ಎಷ್ಟು ಬೇಕು ಅಂತ ಕೇಳಿದ್ರಿ, ಆಮೇಲೆ ದಟ್ಟವಾಗಿ ಬೆಳೆದಿದೆ ಹೂವಿಲ್ಲ ಅಂತ ಹೇಳಿದ್ರಿ, ಮತ್ತು ಗೊಬ್ಬರ ಯಾವುದೆಲ್ಲ ಹಾಕ್ತೀರಿ ಅಂತೆಲ್ಲ ಕೇಳ್ತಾ ಇರ್ತೀರಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದು. ನೋಡಿ, ಮಲ್ಲಿಗೆ ಗಿಡಕ್ಕೆ ಬಿಸಿಲು ತುಂಬ ಚೆಂದ ಬೀಳ್ತದೆ, ಹೇಗೆ ಚಿಗುರು ಬಂದಿದೆ ನೋಡಿ.
ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೇನೆ, ಈ ಗಿಡನೂ ಅಷ್ಟೇ, ಇದು ಮ್ಯಾಂಗ್ಳೂರು ಮಲ್ಲಿಗೆ. ಆದರೆ ಎಲ್ಲ ಹೂ ಬಂದ ಗೆಲ್ಲುಗಳಲ್ಲಿ ಕವಲೊಡೆದು ಬಂದಿದೆ. ಇದು ನೋಡಿ ಶಂಕರಪುರದ ಮಲ್ಲಿಗೆ ಒಟ್ರಸಿ ಬೆಳ್ಕೊಂಡು ಬಂದಿದೆ, ಚಂದ ಮೊಗ್ಗೆ ಬಂದಿದೆ. ಆದರೆ ಎಲ್ಲ ಹುಳ ತಿಂತಾ ಉಂಟು ನೋಡಿ. ದಿನ ಇದೇ ಕೆಲಸ ಆಗಿದೆ, ಈ ಥರ ತೆಗೆಯೋದು. ಬೇಜಾರಾಗ್ತಾಯಿದೆ ನನಗೆ. ತುಂಬ ನನಗೆ ಒಂದು ಅಟ್ಟಿ ಸಿಗಬೇಕಿತ್ತು, ಯಾಕಂದರೆ 2 ಚೆಂಡು ಸಿಗ್ತಾ ಉಂಟು. ಬೇಜಾರಾಗ್ತಾ ಉಂಟು. ಈಗ ಸೆಕೆ ಅಲ್ವಾ, ಹೂವು ಇರಬೇಕೀಗ. ಈಗ ಹೂವಿಲ್ಲ ಅಂತ ಹೇಳಿದರೆ ಎಂಥ ಅರ್ಥ ಅಲ್ವಾ. ಬೇಜಾರಾಗ್ತಾ ಉಂಟು ನನಗೆ, ತುಂಬ ಕಡಿಮೆ ಹೂವು ಬರ್ತಾ ಉಂಟು. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತೇನೆ. ಇನ್ನು ಹೆಚ್ಚಿನ ಏನಾದರೂ ವಿಷಯ ನಾನು ಹೇಳಬೇಕಂತಿದ್ರೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೇನೆ. ನಾನು ಏನು ಮಾಡ್ತೇನೆ ಅದನ್ನು ನಿಮಗೆ ಹೇಳ್ತೇನೆ. ಹಾಗೂ ಏನಾದರೂ ಕೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಬಾಯ್ ಬಾಯ್.